ತುಂಬ ಚೆನ್ನಾಗಿತ್ತು. ಮೈಸೂರು ಹೆರಿಟೇಜ್ ಎಲ್ಲ ಒಂದು ಮೆಮೊರೀಸ್ ಥರ ಅಲ್ಲಿ ಓದಿದ್ದು ಬಂದವರೆಲ್ಲ ಮೈಸೂರು ಅವ್ರಿಗೆ ತುಂಬ ರಿಲೇಟ್ ಆಗುತ್ತೆ, ಹತ್ತಿರ ಅನಿಸುತ್ತೆ. ತುಂಬ ಚೆನ್ನಾಗಿತ್ತು. ಹಾಂ, ಸೂಪರ್ ಆಗಿತ್ತು. ಆ್ಯಂಡ್ ಈವನ್ ಸಂಚಿತ್ ಅವರ ವಾಯ್ಸ್, ಆ್ಯಕ್ಟಿಂಗ್, ಎವ್ರಿಥಿಂಗ್ ವಾಸ್ ಪರ್ಫೆಕ್ಟ್. ಮತ್ತೊಬ್ಬ ಹೀರೋ ನಮ್ಮ ಸ್ಯಾಂಡಲ್ವುಡ್ಗೆ ಸಿಕ್ಕಿದ್ರು ಅಂತಲೇ ಹೇಳ್ಬೋದು. ಸಖತ್ತಾಗಿತ್ತು. ಸಿನಿಮಾದಲ್ಲಿ ಸಂಚಿತ್ ಅವರ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಒಳ್ಳೆ ಸ್ಟೋರಿ ಇದೆ. ಆ್ಯಂಡ್ ಒಳ್ಳೆ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಫಿಲ್ಮ್ ಇಂಡಸ್ಟ್ರಿಗೆ ಒಬ್ಬ ಒಳ್ಳೆ ಮತ್ತೆ ಇನ್ನೊಬ್ರು ಸುದೀಪ್ ಸರ್ ಸಿಕ್ಕಿದ್ರು ಅಂತಲೇ ಹೇಳ್ಬೋದು. ದ ಮೂವಿ ಇಸ್ ಬೆಸ್ಟ್. ಸಖತ್ತಾಗಿದೆ. ಫಿಲಮ್ ತುಂಬ ಚೆನ್ನಾಗಿದೆ. ಐ ಥಿಂಕ್ ಸಂಚಿತು ಫಸ್ಟ್ ಫಿಲಮ್ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡೆಫಿನೆಟ್ಲಿ ಇಂದ ಕಿಚ್ಚ, ಇಂದ ಹುಚ್ಚ, ಇವತ್ತು ಪಚ್ಚ, ಸಖತ್ ಬ್ಲಾಕ್ ಬಸ್ಟರ್ ಸಿನಿಮಾ, ಸಖತ್ತಾಗಿದೆ ಸರ್. ನನಗೆ ಸಂಚಿತ್ ಅವ್ರದ್ದು ಡೆಬ್ಯೂಟ್ ಫಿಲಮ್ ಆದರೂ ಕೂಡ ಅಂತ ಅನ್ಸಲ್ಲ, ಸಖತ್ತಾಗಿ ಮಾಡಿದ್ದಾರೆ. ಆ್ಯಂಡ್ ಕ್ಲೈಮ್ಯಾಕ್ಸಲ್ಲಿ ಡಾಲಿ ಧನಂಜಯ್ ಇದು ಸಖತ್ತಾಗಿದೆ. ಆ್ಯಂಡ್ ಅಷ್ಟೇ ಚೆನ್ನಾಗಿ ಆಲ್ ಓವರ್ ಚೆನ್ನಾಗಿದೆ ಫಿಲಮ್. ಸೂಪರ್. ಸಂಚಿತ್ ಸರ್ ಆ್ಯಕ್ಟಿಂಗ್ ಎಂಟ್ರಿ ಮಾಸ್. ಹಳೆ ಮೂವೀಸಲ್ಲಿ ಬಂದಿತ್ತು ಅದೆಲ್ಲ ಇಲ್ಲಿನೂ ರೀಕ್ರಿಯೇಟ್ ಮಾಡ್ದಂಗಿತ್ತು. ಸೊ ತುಂಬ ಚೆನ್ನಾಗಿತ್ತು. ಎಲ್ಲ ಇಷ್ಟ ಆಯಿತು. ಆ್ಯಕ್ಚುಲಿ ಚೆನ್ನಾಗಿ ತೆಗ್ದಿದ್ದಾರೆ ಮೂವಿನ. ಸ್ಟೋರಿಗಿಂತ ಆ್ಯಕ್ಚುಲಿ ಮೂವಿ ಎಲ್ಲ ಸೀನ್ಸು ತುಂಬ ಚೆನ್ನಾಗಿ ಬಂದಿದೆ. ಸೊ ಅದು ಇಷ್ಟ ಆಯಿತು. ಚೆನ್ನಾಗಿತ್ತು. ಸೂಪರ್ ಆಗಿದೆ. ಆ್ಯಕ್ಟಿಂಗ್ ಸೂಪರ್. ತುಂಬ ಚೆನ್ನಾಗಿದೆ ಮೂವಿ. ಆ್ಯಕ್ಚುಲಿ ಪ್ರತಿಯೊಂದು ಸೀನಲ್ಲೂ ಕಿಚ್ಚ ಬಾಸ್ ನೆನಪಾಗ್ತಾರೆ. ಅವ್ರ ಕಣ್ಣಾಗಿರ್ಬೋದು, ಅವ್ರ ಆ ಕೈಯಲ್ಲಿ ಹಾಕೊಂಡಿರೋ ವಾಚ್ ಆಗಿರ್ಬೋದು, ಮತ್ತು BGM, ಆಮೇಲೆ ಸ್ಕ್ರೀನ್ ಪ್ಲೇ ತುಂಬ ಅಂದರೆ ತುಂಬ ಎಂಗೇಜಿಂಗ್ ಆಗಿದೆ. ಸ್ಕ್ರೀನ್ ಪ್ಲೇ ಅಂತೂ ಪ್ರತಿಯೊಂದು ಸೀನಲ್ಲೂ BGM, ಪ್ರತಿಯೊಂದು ಸೀನ್ ನಮ್ಗೆ ಎಲ್ಲೂ ಬರೋದು ಸಲ ಸಂಚಿತ್ ಅವರು ಇದೇ ಫಸ್ಟ್ ಸಿನಿಮಾ ಅಂತ ಅನ್ಸೋದೇ ಇಲ್ಲ. ತುಂಬ ಡೆಬ್ಯೂಟೆಂಟ್ ಸಿನಿಮಾಗೆ ನಿಜವಾಗ್ಲೂ ಅವ್ರದ್ದೊಂದು ಅವಾರ್ಡ್ ಬಂದೇ ಬರುತ್ತೆ ಈ ಸಿನಿಮಾಗೆ, ಬೆಸ್ಟ್ ಡೆಬ್ಯೂಟೆಂಟ್ ಆ್ಯಕ್ಟರ್. ದಯವಿಟ್ಟು ಎಲ್ಲರೂ ಬಂದು ಕನ್ನಡ ಸಿನಿಮಾ ಈ ಥರ ಸಿನಿಮಾ ನೋಡಿ ಪ್ರೋತ್ಸಾಹಿಸ್ಬೇಕಂತ ನಾನು ಕೇಳ್ಕೊತೀನಿ. ದಯವಿಟ್ಟು ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು ಮೂವಿ. ಮೂವಿ ತುಂಬ ಚೆನ್ನಾಗಿತ್ತು, ಇಷ್ಟ ಆಯಿತು. ಬೇರೆಯವ್ರಿಗೆ ಹೆಂಗೋ ಗೊತ್ತಿಲ್ಲ, ಬಟ್ ನನಗಂತೂ ಕಂಫರ್ಟಬಲಿ ಫುಲ್ ಇಷ್ಟ ಆಯಿತು. ಯಾವುದೇ ರೀತಿ ಇವಾಗ ಬೇರೆ ಫಿಲಮ್ಗಳಲ್ಲಿ ಬೇರೆ ಬೇರೆ ರೀತಿ ಎಲ್ಲ ಇದಿರುತ್ತೆ. ಇದು ಲೈಕ್ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು, ಚಿಕ್ಕ ಮಕ್ಕಳು ಸುಧಾ ನೋಡ್ಕೊಳ್ಬೋದು. ಈಗ ಆಲ್ಮೋಸ್ಟ್ ಎಲ್ಲ ಕಡೆನೂ ಏನಿದೆ ಸ್ಮಗ್ಲಿಂಗ್, ಅದು ಡ್ರಗ್ಸ್ದು ಇದೆಲ್ಲ ಇದೆ. ಸೊ ಗುಡ್ ಮೆಸೇಜ್ ಕೊಟ್ಟಿದ್ದಾರೆ. ಈಗ ಡ್ರಗ್ಸು ಸ್ಮಗ್ಲಿಂಗ್ ಆ ಕಡೆ ಹೋದರೆ ಏನಾಗುತ್ತೆ ಲೈಫ್ ಅನ್ನೋದ್ರ ಬಗ್ಗೆ ಇಲ್ಲಿ ತೋರಿಸಿದ್ದಾರೆ. ಸೊ ವಂಡರ್ಫುಲ್ ಪಿಕ್ಚರ್. ಸೊ ಸುದೀಪ್ ಬಾಸ್ಗೆ ಎಷ್ಟು ಸಪೋರ್ಟ್ ಮಾಡಿದ್ದೀರಾ, ಸಂಚಿತ್ ಅಣ್ಣಂಗೂ ಅಷ್ಟು ಸಪೋರ್ಟ್ ಮಾಡಿ. ನಾವೆಲ್ಲರೂ ಕಿಚ್ಚ ಬಾಸ್ ಜೊತೆ ಇದ್ದೀವಿ, ಹಾಗೇನೆ ಸಂಚಿತ್ ಅಣ್ಣನ ಜೊತೆನೂ ಇದ್ದೀವಿ. ಚೆನ್ನಾಗಿತ್ತು ಮೂವಿ. ಆ್ಯಂಡ್ ಒಂದು ಗುಡ್ ಮೋಟಿವ್ ಇದೆ. ಮನಿ ಹಿಂದೆ ಹೋದರೆ ಯಾವ ರೀತಿ ಆಗುತ್ತೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅನ್ನೋ ಒಂದು ಮೋಟಿವ್ ಥರ ಇದೆ. ತುಂಬ ಚೆನ್ನಾಗಿದೆ ಮೂವಿ. ಈ ಮೂವಿನ ತುಂಬ ಪ್ರಾಮಿಸಿಂಗ್ ಇದೆ. ಆ್ಯಂಡ್ ಅದನ್ನೇ ಹೇಳ್ತಾ ಇದ್ದೀನಿ, ಈಸ್ ಅ ವೆರಿ ಪ್ರಾಮಿಸಿಂಗ್ ಆ್ಯಕ್ಟರ್ ಸಂಚಿತ್. ಐ ವಿಶ್ ದಿಸ್ ಟೀಮ್ ಅ ವೆರಿ ಆಲ್ ದ ಬೆಸ್ಟ್. ಆ್ಯಂಡ್ ಈ ಮೂವಿಲಿ ನನಗೆ ಚಾನ್ಸ್ ಕೊಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ತುಂಬ ಥ್ಯಾಂಕ್ ಯು. ಅಬ್ಸಲ್ಯೂಟ್ಲಿ ಸ್ಟನ್ನಿಂಗ್. ಅದು ವಿವೇಕ್ ಅವರ ನಿರ್ದೇಶನ ಅಂತೂ ಭಾಳ ಚೆನ್ನಾಗಿ ಮೂಡ್ ಬಂದಿದೆ. ನಮಗೆ ಸುದೀಪ್ ನೋಡಿದಾಗೆ ಅನ್ನಿಸ್ತು, ಅದೇ ಥರ ಅನ್ನಿಸ್ತು. ಪರ್ಸ್ನಾಲಿಟಿನೂ ಹಾಗೇ ಇದೆ. ಬಹುಶಃ ಒಂದು ಹೊಸ ಏನು ಹೇಳ್ತೀರಿ ಉಗಮವಾಗಿದೆ, ಒಬ್ಬ ಹೊಸ ಆ್ಯಕ್ಟರ್ ನಮ್ಮ ಕನ್ನಡಕ್ಕೆ ಬಂದಿದ್ದಾರೆ ಅನ್ನೋದೇ ನಮಗೆ ಸಂತೋಷ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ಸಿನಿಮಾ. ಫಸ್ಟ್ ಫಿಲ್ಮ್ ಅಂತ ಅನ್ಸೋದೇ ಇಲ್ಲ. ಅಭಿನಯ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಷನ್ ತುಂಬ ಚೆನ್ನಾಗಿದೆ. ಅವ್ರದ್ದು ಬಾಡಿ ಲ್ಯಾಂಗ್ವೇಜು, ಅವ್ರದ್ದು ವಾಯ್ಸ್ ಮಾಡ್ಯುಲೇಷನ್ ಎಲ್ಲ ತುಂಬ ಚೆನ್ನಾಗಿದೆ. ಕೆಲವು ಶಾರ್ಟ್ಸಲ್ಲಂತೂ ಸುದೀಪ್ ಅವರೇ ಜ್ಞಾಪಕ ಬರ್ತಾರೆ. 2001ರಲ್ಲಿ ಕಿಚ್ಚ ಬಂದಿದ್ದರು, ಇವಾಗ 2026ರಲ್ಲಿ ಪಚ್ಚ ಬಂದಿದ್ದಾರೆ. ಥ್ಯಾಂಕ್ ಯು.